ನೀವು ಎಷ್ಟು ಎಕ್ಸ್ಟ್ರಾ ಕೆ ಜಿ ಮಸಲ್ ಮಾಸ್ ಬಿಲ್ಡ್ ಮಾಡ್ಬೋದು ಇವತ್ತಿನ ಕ್ರಿಯೇಟಿನ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ 4 kg 10 kg 15 kg ಅಕಾರ್ಡಿಂಗ್ ಟು ಸೈನ್ಸ್ ಯು ಕ್ಯಾನ್ ಬಿಲ್ಡ್ ಎನಿವೇರ್ ಅರೌಂಡ್ 1 ಇಲ್ಲ 1.5 kg. ಸೊ ಈಗ ಒಂದು ಕ್ವಶನ್ ಬರ್ದು ಇದು ಸೇಫ್ ಆಯಿತು ಇಲ್ಲೋ ಅನ್ನೋದು ನೋಡ್ರಿ. ಆ್ಯಸ್ ಅ ಡಾಕ್ಟರ್ ಮತ್ತು ನ್ಯೂಟ್ರಿಷನಿಸ್ಟ್ ನಾನು ನಿಮಗೆ ಹೇಳೋದು ನಿಮಗೇನಾದರೂ ಕಿಡ್ನಿ ಮತ್ತು ಲಿವರ್ದು ಪ್ರಾಬ್ಲಮ್ ಇತ್ತಪ್ಪ ಅಂತಂದ್ರೆ ಬೆಟರ್ ಡೋಂಟ್ ಗೋ ಫಾರ್ ಕ್ರಿಯೇಟಿನ್ ತೊಗೊಳಕ್ಕೆ ಹೋಗಬೇಡ್ರಿ. ಡಾಕ್ಟರ್ ಸಜೆಸ್ಟ್ ಮಾಡಿರಿ. ನಿಮಗೇನಾದರೂ ಕಿಡ್ನಿ ಮತ್ತು ಲಿವರ್ ಪ್ರಾಬ್ಲಮ್ ಇಲ್ಲಪ್ಪ ಅಂತಂದ್ರೆ ನೀವು ಸೇಫ್ ಆಗಿ ಕ್ರಿಯೇಟಿನ್ ಯೂಸ್ ಮಾಡಬಹುದು. ಸೊ ಇನ್ನೊಂದು ಕ್ವಶನ್, ಮತ್ತು ಎಷ್ಟು ಡೋಸ್ ಯೂಸ್ ಮಾಡಬೇಕು, ಎಷ್ಟು ದಿನ ಯೂಸ್ ಮಾಡಬೇಕು ನೋಡಿರಿ. ಇದ್ರಾಗ 2 ಥಿಂಗ್ಸ್ ಬರ್ತಾವೆ. ಒಂದು ಲೋಡಿಂಗ್ ಡೋಸ್ ಮತ್ತು ಒಂದು ಮೇಂಟೆನೆನ್ಸ್ ಡೋಸ್. ಲೋಡಿಂಗ್ ಡೋಸ್ ಅಪ್ಪ ಅಂತಂದ್ರೆ 20 ಗ್ರಾಮ್ ಪರ್ ಡೇ ಒಂದು ವೀಕ್ ಮಟ್ಟ. ಮೇಂಟೆನೆನ್ಸ್ ಡೋಸ್ ಅಪ್ಪ ಅಂತಂದ್ರೆ 3 ಗ್ರಾಮ್ ಪರ್ ಡೇ ಲೈಫ್ ಟೈಮ್ ಮಟ್ಟ. ಸೊ ಇದಕ್ಕೆ ಕಾಂಪ್ಲಿಕೇಟ್ ಮಾಡ್ಕೊತೀರಿ, 3 ಗ್ರಾಮ್ ಪರ್ ಡೇ ತಗೋರಿ ಸಾಕು. ಮತ್ತು ಕ್ರಿಯೇಟಿನ್ ಬಗ್ಗೆ ಇನ್ನೊಂದು ಹೇಳಬೇಕಪ್ಪ ಅಂತಂದ್ರೆ ಇದು ಜಸ್ಟ್ ಬರೀ ಮಸಲ್ ಅಷ್ಟೇ ಬಿಲ್ಡ್ ಮಾಡಂಗಿಲ್ಲ, ತಲೆನೂ ಬಿಲ್ಡ್ ಮಾಡ್ತೈತಿ. ಮತ್ತು ಕ್ರಿಯೇಟಿನ್ ತೊಗೊಂಡ್ರೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದ್ರೆ ಇದು ಯಾವ ಬ್ರ್ಯಾಂಡ್ ಐತೆ ಅನ್ನೋದು. ಯಾಕಂತಂದ್ರೆ ಬ್ರ್ಯಾಂಡ್ ಸರಿ ಇಲ್ಲಪ್ಪ ಅಂದ್ರೆ ಲಿವರು ಮತ್ತು ಕಿಡ್ನಿ ಹಾಳು ಮಾಡಬಹುದು. ಸೊ ಚಲೋ ಬ್ರ್ಯಾಂಡ್ ಚೂಸ್ ಮಾಡೋದು ಒಂದು ಸ್ಕಿಲ್. ಸೊ ನಾನು ಅದರ ಸಂಬಂಧ ಮಸಲ್ ಬ್ಲೇಸ್ ಕ್ರಿಯೇಟಿನ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಎದಕ್ಕಂತಂದ್ರೆ ಒಂದು ಕ್ವಾಲಿಟಿ ಮತ್ತೊಂದು ಫ್ಲೇವರ್ಸ್. ಇದು ಲ್ಯಾಬ್ ಡೋಟ್ ಸರ್ಟಿಫೈಡ್ ಐತಿ. ಅದರ ಅರ್ಥ ಇದರೊಳಗೆ ಯಾವುದೂ ಹಾರ್ಮ್ಫುಲ್ ಕೆಮಿಕಲ್ಸ್ ಇಲ್ಲ ಆ್ಯಂಡ್ ಇಟ್ಸ್ 100% ಸೇಫ್. ಸೆಕೆಂಡ್ ಥಿಂಗ್ ಫ್ಲೇವರ್ಸ್. ನಂದು ಫೇವ್ರೇಟು ವಾಟರ್ ಮಿಲನ್. ನಿಮಗೇನಾದರೂ ಇದು ಬಾಕ್ಸ್ ಭಾಳ ದೊಡ್ಡದು ಅನ್ಸತ್ತಪ್ಪ ಅಂತಂದ್ರೆ ನೀವು ಸಣ್ಣ ಟೆಟ್ರಾ ಪ್ಯಾಕ್ ತರಿಸಿ ಟ್ರೈ ಮಾಡಿ ನೋಡ್ಬೋದು. ನಿಮಗೇನಾದರೂ ಎಕ್ಸ್ಟ್ರಾ ಆಫ್ ಬೇಕಂತಂದ್ರೆ ಈ ಕೋಡ್ ರೆಫರ್ ಮಾಡಿರಿ, ಕ್ರಿಯೇಟಿನ್ ತೊಗೊತಾ ಇರಿ, ಮಸಲ್ ಗೇನ್ ಮಾಡ್ತಾ ಇರಿ. ರಾಮ್ ರಾಮ್.